ರಿಲೇಶನ್ಶಿಪ್ ವಿಚಾರದಲ್ಲಿ ಕೂಡ ಇಲ್ಲಿ ಬರ್ಡನ್ ಕಾಣಿಸ್ತಾ ಇದೆ, ಸ್ಟ್ರಗಲ್ಸ್ ಕಾಣಿಸ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ಹಾಗೇನೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ಗಳು ಏನಿದೆ ಅದರಲ್ಲೂ ಕೂಡ ಮನಸ್ತಾಪಗಳು, ಹತ್ರದ ಸಂಬಂಧಗಳಿರ್ಲಿಲ್ಲ, ಯಾರೋ ದೂರದಿಂದ ಬಂದವ್ರ ಜೊತೆ ಕೂಡ ಏನೋ ಮನಸ್ತಾಪ ಆಗೋದಕ್ಕೆ ಅವಕಾಶ ಇರುತ್ತೆ. ಬ್ಯಾಲೆನ್ಸ್ ಇಲ್ಲ ರಿಲೇಶನ್ಶಿಪ್ ಅಲ್ಲಿ, ಬ್ಯಾಲೆನ್ಸಿಂಗ್ ಇಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಗಳು ಮೀನರಾಶಿಯವರಿಗೆ ಕಾಡ್ತಾ ಇದೆ. ಇನ್ನು ಜಾಬ್ ಅಂತ ಬಂದಾಗ ಜಾಬ್ ಕೂಡ ಇಲ್ಲಿ ಪ್ರಾಬ್ಲಮ್ ತೋರಿಸ್ತಾ ಇದೆ. ತುಂಬಾ ಹೊಡೆದಾಟ, ಬಡದಾಟ, ಕಿರಿಕಿರಿಗಳು ಆಫೀಸಲ್ಲಿ, ಅಥವಾ ನೀವು ಜಾಬ್ಗೆ ಟ್ರೈ ಮಾಡ್ತಾ ಇದ್ರೆ ಎಷ್ಟು ಹೊಡೆದಾಡಿದ್ರು ನನಗೆ ಸಿಗ್ಬೇಕಾಗಿದ್ದು ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅನ್ವಾಂಟೆಡ್ ಆದಂತಹ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ, ಕೆರಿಯರ್ ರಿಲೇಟೆಡ್ ಪ್ರಾಬ್ಲಮ್ ನ ತೋರಿಸ್ತಾ ಇದೆ. ಮೀನ ರಾಶಿಯವರಿಗೆ ಈ ತಿಂಗಳು ತುಂಬಾ ಜಾಗರೂಕತೆಯಿಂದ ಆರೋಗ್ಯದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಹಾಗೇನೆ ಜಾಬ್ ವಿಚಾರದಲ್ಲಿ, ರಿಲೇಶನ್ಶಿಪ್ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಒಂದು ಸ್ಟ್ರಗಲ್ ಪೀರಿಯಡ್ ಇದು ಅಂತ ಹೇಳ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಹೆದರ್ಸೋಂಥದ್ದೇನು ಇಲ್ಲ, ಎಚ್ಚರಿಕೆಯಿಂದ ಮುಂದಿನ ಹೆಜ್ಜೆಯನ್ನ ಇಡಬೇಕಾಗುತ್ತೆ.